ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಅರಸು ವಿಚಾರ, ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡ. ಒಬ್ಬ ಜಂಗಮದ ಅಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು. ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ. ಬಸವಣ್ಣನವರ ಈ ವಚನ ಅತ್ಯಂತ ಮಾರ್ಮಿಕವಾಗಿದೆ. ಇಲ್ಲಿ ಬಳಸಿರುವಂಥ ಅರಸು, ಸಿರಿ, ಶೃಂಗಾರ ಈ ಶಬ್ದಗಳು ಅಧಿಕಾರ, ಸಂಪತ್ತು ಮತ್ತು ಅಹಂಕಾರದ ಪ್ರತೀಕಗಳು ಅಂತ ಭಾವಿಸಬೇಕು. ಇಲ್ಲಿ ಆಧ್ಯಾತ್ಮದ ಜೊತೆಗೆ ಅಂದಿನ ಕಾಲದ ಐತಿಹಾಸಿಕ ಘಟನೆಯ ಸುಳಿವು ಕೂಡ ಇದೆ. ಮಾನವ ಬಯಸುವ ಅಧಿಕಾರ, ಸಂಪತ್ತು ಮತ್ತು ಸೌಂದರ್ಯ ಶಾಶ್ವತ ಅಲ್ಲ. ಆದರೂ ಮನುಷ್ಯ ಇವು ಶಾಶ್ವತ ಅಂತ ಅವುಗಳ ಭ್ರಮೆಯಲ್ಲೇ ಬದುಕಿದರೆ ಅವನ ಅವನತಿ ಕಟ್ಟಿಟ್ಟಂಥ ಬುತ್ತಿ. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡ ಅಂದರೆ ಮೊದಲಿಗೆ ಕಲ್ಯಾಣ ಎಲ್ಲ ದೃಷ್ಟಿಯಿಂದಲೂ ಸಮೃದ್ಧವಾಗಿ ಆದರ್ಶ ನಾಡಾಗಿ ಇತ್ತು. ಅದು ಕೆಡಲಿಕ್ಕೆ, ಹಾಳಾಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಚಿಂತನಾರ್ಹ. ಅದು ಕೆಡಲಿಕ್ಕೆ ಕಾರಣ ಬಿಜ್ಜಳನ ಆಳ್ವಿಕೆಯಲ್ಲಿದ್ದ ಪುರೋಹಿತ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಜಾತಿ ಪದ್ಧತಿ ಮತ್ತು ಮಡಿವಂತಿಕೆಯ ಸಂಕೋಲೆಗಳು. ತಾನು ಏನೇ ಮಾಡಿದರೂ ಅಧಿಕಾರ ಮತ್ತು ಸಂಪತ್ತು ತನ್ನನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಬಿಜ್ಜಳನ ಭ್ರಮೆ. ಪಟ್ಟಭದ್ರರ ಮಾತನ್ನು ಕೇಳಿ ಶರಣರಾದಂಥ ಹರಳಯ್ಯ, ಮಧುವರಸ ಮತ್ತು ಅವರ ಮಕ್ಕಳ ನಡುವೆ ನಡೆಯುವ ಮದುವೆಯನ್ನು ಬಿಜ್ಜಳ ವಿರೋಧಿಸ್ತಾನೆ. ಬಸವಣ್ಣ ತನ್ನ ತತ್ವಕ್ಕೆ ಬದ್ಧರಾದ್ದರಿಂದ ಮದುವೆ ನಡೆದು ಕಲ್ಯಾಣದಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗುತ್ತೆ.
ಬಿಜ್ಜಳನ ಅಸಹಾಯಕತೆಯ ದುರ್ಬಳಕೆ ಮಾಡಿಕೊಂಡಂಥ ಪಿಸುಣರು ಹರಳಯ್ಯ, ಮಧುವಯ್ಯ ಮತ್ತು ಅವರ ಮಕ್ಕಳಿಗೆ ಎಳೆಹೂಟೆಯ ಶಿಕ್ಷೆಯನ್ನು ವಿಧಿಸ್ತಾರೆ. ಈ ಕಾರಣದಿಂದಲೇ ಸಂಪದ್ಭರಿತ ಕಲ್ಯಾಣ ಹಾಳಾಗುತ್ತೆ. ಒಬ್ಬ ಜಂಗಮದ ಅಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆಯಿತು. ಅಂದರೆ ಏನು? ಜಂಗಮ ಅಂದರೆ ಅರಿವು ಆಚಾರವುಳ್ಳ ಶಿವಸ್ವರೂಪಿಗಳಾದಂಥ ಶರಣರು. ಜಂಗಮ ಅನ್ನೋದು ಬಸವಣ್ಣನವರನ್ನು ಅಥವಾ ಶರಣ ಸಮೂಹವನ್ನು ಸೂಚಿಸುವಂಥ ಶಬ್ದವೂ ಆಗಿರ್ಬೋದು. ಅಂಥ ಜಂಗಮರ ಮೇಲಿನ ಅಂದರೆ ಶರಣರ ಮೇಲಿನ ಭಕ್ತಿ, ನಿಷ್ಠೆ, ಅಭಿಮಾನ ಮತ್ತು ಅವರ ತತ್ವಗಳನ್ನು ಗಾಳಿಗೆ ತೂರಿದರೆ ಏನಾಗುತ್ತೆ ಅನ್ನುವಂಥ ಎಚ್ಚರಿಕೆಯೂ ಇಲ್ಲಿದೆ. ಜಂಗಮ ಸ್ವರೂಪಿಗಳಾದಂಥ ಬಸವಣ್ಣವರಿಗೆ ಮತ್ತು ಅವರ ಶರಣ ಸಮೂಹಕ್ಕೆ ದ್ರೋಹ ಬಗೆದದ್ದೇ ಬಿಜ್ಜಳನ ಅಂದರೆ ಚಾಳುಕ್ಯರಾಯನ ಅಳಿವಿಗೆ ಕಾರಣ ಆಯಿತು. ಬಿಜ್ಜಳ ಮತ್ತು ಅವನ ಕಿವಿಯನ್ನು ಕಚ್ಚುವಂಥವರು ಬಸವಾದಿ ಶರಣರ ತತ್ವಾದರ್ಶಗಳನ್ನು ಮನ್ನಿಸದ ಕಾರಣಕ್ಕಾಗಿ ಬಿಜ್ಜಳನ ಮೇಲಿದ್ದ ಸಾರ್ವಜನಿಕರ ಪ್ರೀತಿ ವಿಶ್ವಾಸಗಳು ಬಹುಶಃ ದ್ವೇಷವಾಗಿ ಅದೇ ಬಿಜ್ಜಳನ ಅಧಿಕಾರ ಕೊನೆಗೊಳ್ಳಲಿಕ್ಕೆ ಕಾರಣ ಆಗಿರಬಹುದು. ಕೊನೆಯಲ್ಲಿ ಬಸವಣ್ಣವರು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಗಿಗೆ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟೇ ದೊಡ್ಡ ಅಧಿಕಾರ, ಸಾಮ್ರಾಜ್ಯ, ಸಂಪತ್ತು ಏನೇ ಇದ್ದರೂ ಅದು ಒಂದಿಲ್ಲೊಂದು ದಿನ ಕಾಲಗರ್ಭದಲ್ಲಿ ಅಡಗಲೇಬೇಕು. ಆಗ ಅಹಂಕಾರ ಅಳೆದು ತತ್ವ ಮಾತ್ರ ಉಳಿಯುತ್ತೆ. ಈ ನೆಲೆಯಲ್ಲಿ ಈ ವಚನ ಅಧಿಕಾರದಲ್ಲಿರುವಂಥವ್ರಿಗೆ ಒಂದು ಎಚ್ಚರಿಕೆಯ ಗಂಟೆಯಂತೆ ಇದೆ. ವಚನದಲ್ಲಿ ಒಬ್ಬ ಜಂಗಮದ ಅಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆಯಿತು, ಸಂದಿತ್ತು ಅಂತ ಹೀಗೆ ಹೇಳುವಲ್ಲಿ ಏನೋ ಒಂದು ಐತಿಹಾಸಿಕ ಘಟನೆ ಇರೋ ಹಾಗೆ ಕಾಣುತ್ತೆ. ಇಲ್ಲಿ ಆ ಒಬ್ಬ ಜಂಗಮ ಯಾರು? ಅವರ ಮೇಲಿನ ಅಭಿಮಾನ ಯಾರಿಗಿತ್ತು? ಅವರ ಅಭಿಮಾನಕ್ಕೂ ಚಾಳುಕ್ಯರಾಯನ ಆಳಿಕೆ ತೆಗೆಯೋಕ್ಕೂ ಸಂದಿತ್ತು ಅನ್ನೋದಕ್ಕೂ ಏನು ಸಂಬಂಧ? ಮೊದಲೇ ತಿಳಿಸಿದಂತೆ ಆ ಒಬ್ಬ ಜಂಗಮ ಬಸವಣ್ಣವರೇ ಆಗಿರಬೇಕು. ಅವರು ಬಿಜ್ಜಳನ ರಾಜ್ಯದಲ್ಲಿ ಕೇವಲ ಪ್ರಧಾನಿಯಾಗಿ ಮಾತ್ರ ಇರದೆ ಶರಣ ಸಮೂಹದ ಜೀವಶೆಲೆಯಾಗಿದ್ದವರು. ಅಂಥ ಬಸವಣ್ಣನವರ ತತ್ವಾದರ್ಶಗಳನ್ನು ಅನುಸರಿಸುವಂಥ ಶರಣ ಶರಣೆಯರ ಬಹುದೊಡ್ಡ ಸಮೂಹವೇ ಕಲ್ಯಾಣದಲ್ಲಿ ಇತ್ತು. ಅವರಿಗೆ ಬಸವಗುರುವಿನ ಮೇಲೆ ಎಲ್ಲಿಲ್ಲದಂಥ ಭಕ್ತಿ ಮತ್ತು ಅಭಿಮಾನ ಇದ್ದದ್ದು ಸಹಜನೇ. ಆದರೆ ಅವರ ತತ್ವಾದರ್ಶಗಳ ಬಗ್ಗೆ ಪಟ್ಟಭದ್ರರಿಗೆ ಮತ್ತು ಪುರೋಹಿತ ಪರಂಪರೆಯವರಿಗೆ ನಂಬಿಕೆ ಇರಲಿಲ್ಲ. ಅವರ ವಿರುದ್ಧ ಬಿಜ್ಜಳನಿಗೆ ಚಾಡಿ ಹೇಳುವಂಥದ್ದೇ ಆ ವರ್ಗದ ನಿತ್ಯ ಕಾಯಕ ಆಗಿತ್ತು. ಅಂಥವರು ಬಸವಣ್ಣ ಮತ್ತು ಶರಣರ ತತ್ವಾದರ್ಶಗಳಿಗೆ ಮಸಿ ಬಳಿಲಿಕ್ಕೆ ಮುಂದಾದಾಗ ಶರಣರು ಬಸವಣ್ಣವ್ರ ಬಗ್ಗೆ ಹೊಂದಿದ್ದಂಥ ಅಭಿಮಾನ ಆ ಬಿಜ್ಜಳನ ಆಳ್ವಿಕೆ ಕೊನೆಗೊಳ್ಳಲಿಕ್ಕೆ ಕಾರಣ ಆಗಿರ್ಬೋದು. ಬಿಜ್ಜಳ ಮತ್ತು ಬಸವಣ್ಣವ್ರ ನಡುವೆ ಮಧುರ ಬಾಂಧವ್ಯ ಇದ್ದದ್ರಲ್ಲಿ ಎರಡು ಮಾತಿಲ್ಲ. ಆ ಬಾಂಧವ್ಯಕ್ಕೆ ಪೆಟ್ಟು ಬಿದ್ದಾಗ ಬಸವಣ್ಣವರು ತಮ್ಮ ಅಧಿಕಾರವನ್ನು ತ್ಯಜಿಸಿ ಕಲ್ಯಾಣ ತೊರೆದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋಗ್ತಾರೆ. ಅವರು ಅಧಿಕಾರ ತ್ಯಜಿಸಿ ಕಲ್ಯಾಣದಿಂದ ಹೋಗಿದ್ದೇ ಶರಣರು ಬಿಜ್ಜಳನ ವಿರುದ್ಧ ತಿರುಗಿ ಬೀಳಲಿಕ್ಕೆ ಕಾರಣ ಆಗಿರ್ಬೋದು. ಶರಣರಲ್ಲಿ ಸೌಮ್ಯ ಮತ್ತು ಉಗ್ರವಾದಿಗಳು ಇದ್ದರು. ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ ಇಂಥ ಶರಣರ ವಚನಗಳೇ ಅವರ ಉಗ್ರವಾದಕ್ಕೆ ಸಾಕ್ಷಿಯಾಗಿದ್ದವು. ಅದರಲ್ಲೂ ಜಗದೇವ ಮತ್ತು ಮಲ್ಲಿಬೊಮ್ಮ ಈ ಇಬ್ಬರು ಶರಣರು ಬಿಜ್ಜಳನಿಂದ ತಮ್ಮ ಗುರು ಬಸವಣ್ಣವ್ರಿಗೆ ಅನ್ಯಾಯ ಆಯಿತು ಅನ್ನುವಂಥ ಭಾವನೆಯಿಂದ ಬಹುಶಃ ಉಗ್ರ ಸ್ವರೂಪಿಗಳಾಗ್ತಾರೆ. ಪಟ್ಟಭದ್ರರು ತಮ್ಮ ಸ್ವಾರ್ಥಕ್ಕಾಗಿ ಇಂಥವ್ರ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡು
ತಾವೇ ಬಿಜ್ಜಳನ ಕೊಲೆಯನ್ನು ಮಾಡಿ ಆ ಅಪರಾಧವನ್ನು ಶರಣರ ಮೇಲೆ ಬರುವಂತೆ ಮಾಡಿರ್ಬೋದು. ಅದೇ ಹಿಂಸಾಚಾರಕ್ಕೆ ಪ್ರೇರಣೆಯಾಗಿ ಚಾಳುಕ್ಯರಾಯನ ಆಳ್ವಿಕೆ ಕೊನೆಗೊಳ್ಳಲಿಕ್ಕೆ ಕಾರಣವೂ ಆಗಿರ್ಬೋದು. ಜಂಗಮದ ಮೇಲಿನ ಅಭಿಮಾನ ಅಂದರೆ ತತ್ವನಿಷ್ಠೆ ಮತ್ತು ಸ್ವಾಭಿಮಾನ ಬಸವಣ್ಣನವರಂತಹ ಮಹಾತ್ಮರ ತತ್ವಾದರ್ಶಕ್ಕೆ ಧಕ್ಕೆ ಬಂದಾಗ ಅದನ್ನು ಸಹಿಸದೆ ಶರಣರ ಸ್ವಾಭಿಮಾನ ಅತಿರೇಕಕ್ಕೆ ಹೋಗಿ ಬಿಜ್ಜಳನ ಆಡಳಿತ ಕೊನೆಗೊಂಡಿರ್ಬೋದು. ಒಟ್ಟಾರೆ ಬಸವಣ್ಣನವರ ಕ್ರಾಂತಿಕಾರಕ ವಿಚಾರ ಆಚಾರಗಳಿಂದ ಅಂದಿನ ಪಟ್ಟಭದ್ರರು ಮತ್ತು ಪುರೋಹಿತಶಾಹಿ ವರ್ಗಕ್ಕೆ ಬಲವಾದ ಏಟು ಬಿದ್ದದ್ದು ಸತ್ಯ. ಅದರಿಂದನೇ ಅವರು ಏನೆಲ್ಲ ಪಿತೂರಿ ಮಾಡಿ ಬಸವಣ್ಣವರು ಕಲ್ಯಾಣ ತೊರೆಯಲಿಕ್ಕೆ ಮಧುವರಸ, ಹರಳಯ್ಯ ಮತ್ತು ಅವರ ಮಕ್ಕಳ ಎಳೆಹುಟೆ ಶಿಕ್ಷೆ ಅನುಭವಿಸಲಿಕ್ಕೆ ಕಾರಣ ಆಗ್ತಾರೆ. ಇದೇ ಬಿಜ್ಜಳನ ಮತ್ತು ಕಲ್ಯಾಣದ ಅವಸಾನಕ್ಕೆ ಕಾರಣ ಅನ್ನೋದನ್ನು ಈ ವಚನ ಹೇಳುತ್ತೆ. ಸ್ಥಿರವಲ್ಲ ಮಾನವ ಮಾನವ ಸ್ಥಿರವಲ್ಲ ಮಾನವ ಅರಸು ವಿಚಾರ ಸಿರಿಯು ಶೃಂಗಾರ ಅರಸು ವಿಚಾರ ಸಿರಿಯು ಶೃಂಗಾರ ಕೆಟ್ಟಿತ್ತು ಕಲ್ಯಾಣ ಹಾಳಾಗಿತ್ತು ನೋಡ ಒಬ್ಬ ಜಂಗಮದ ಅಭಿಮಾನದಿಂದ ಅರಸು ವಿಚಾರ ಸಿರಿಯು ಶೃಂಗಾರ ಅರಸು ವಿಚಾರ ಸಿರಿಯು ಶೃಂಗಾರ ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ